SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೈಕ್ ಮೂವಿ ಇವಾಗ ನಡೀತಿದೆ. ಇವತ್ತಿನ ಸಿಚುವೇಶನ್ ಬಗ್ಗೆ ಹೇಳಿದ್ದಾರೆ, ಮಕ್ಳು ಕಿನ್ನ ಬಗ್ಗೆ ಹೇಳಿದ್ದಾರೆ. ನಮ್ಮ ಬಾಸ್ ಬಂದಾಯ್ತು, ಎಲ್ಲ ಥಿಯೇಟರ್ಗಳು ಸೂಪರ್ ಮೂವಿ ಇದೆ ಸರ್. ಇದು ಮಾಸ್ ನಮ್ಮ ಬಾಸ್ ಮಾಡಿದಾರಲ್ಲ, ಇದು ಚೆನ್ನಾಗಿದೆ. ಇದು ಏನೋ ಚಕ್ಕದಾಗಿ ಓಡುತ್ತೆ ಹಿಂಗೆ. ಇದು ಮೂವಿ ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ಸರ್ ಅವ್ರದ್ದು ಡೈಲಾಗ್ ಇಷ್ಟ ಆಯಿತು, ಅವ್ರ ಮಾಸ್ ಇಷ್ಟ, ಅವ್ರು ಮಾಡೋ ಇವಾಗ ಮಕ್ಕಳ ಬಗ್ಗೆ ಮಾತಾಡಿದ್ದು ಅದು ಎಲ್ಲ ಸೇರಿ ಅವ್ರು CM ಅವ್ರನ್ನ ಇವಾಗ ಇದಕ್ಕೆ ಕರೆದಿದ್ದು ಕಸ್ಟಡಿ ತೊಗೊಂಡಿದ್ದಕ್ಕೆ ತುಂಬ ಇಷ್ಟ ಆಯಿತು ಸರ್. ನಮ್ಮ ಬಾಸು ಕಿಚ್ಚ ಫಿಲಂ ನೋಡ್ತಾರೆ ಆಗ್ತಾರೆ ಹುಚ್ಚ. ಕಿಚ್ಚ ಬಾಸ್ಗೆ ಕಾಮಿಡಿ ಚೆನ್ನಾಗಿದೆ. ವಸೂಲ್ ಪೈಸಾ ವಸೂಲ್ ಮೂವಿ ಸೂಪರ್ ಅಣ್ಣ, ಸೂಪರ್ ಆಗಿತ್ತು ಮೂವಿ. ಪಕ್ಕಾ ಮಾಸ್ ಮೂವಿ, ಸಕ್ಕತ್ತಾಗಿದೆ ಸರ್. ಏನ್ ಸರ್ ಮೂವಿ ಅದು? ಮೂವಿನ ಸರ್ ಅದು ಅಲ್ಟಿಮೇಟ್ ಸರ್, ಬ್ಲಾಕ್ ಬಸ್ಟರ್ ಮೂವಿ ಸರ್. ಡಿಸೆಂಬರ್ಗೆ ಬ್ಲಾಕ್ ಬಸ್ಟರ್ ಮೂವಿ, ಸೂಪರ್ ಮೂವಿ ಸರ್. ಸೂಪರ್ ಆಗಿದೆ. ಮಾತ್ರ ಅಣ್ಣ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಜಸ್ಟ್ 28, ಅದಕ್ಕೂ ಮೇಲೆ ಹೋಗೋದೇ ಇಲ್ಲ ಅವರು. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೀಟರ್ ಬೇಕು. ಇಟ್ಟಾರ ಗೆಟಪ್ಪು ನಮ್ಮ ಬಾಸು ಸೂಪರು, ನೋಡಕ್ಕೆ 2 ಕಣ್ಣು ಸಾಲಲ್ಲ ಗುರು. ಏನಿಟ್ಟು ರಾಪು ಮೊನ್ನೆ ನೋಡ್ಲಿ ಕಿಚ್ಚ ಬಾಸ್ ನೋಡೋರ್ಗೆ ಹೇಳ್ತೀವಿ ನಮ್ಮ ಬಾಸು ಅವ್ರೆಂತ ನಮ್ಮ ಕರ್ನಾಟಕಕ್ಕೆ ಸೊಪ್ಪತ್ತು ಅಂತ ನಾವು ಹೇಳ್ತೀವಿ ಅಷ್ಟೇ. ಅಷ್ಟು ಇಯರ್ 25 ಬಂದಾಗ ಬಂದಿದ್ರು. ಈ ಸಲ ಇನ್ಸ್ಪೆಕ್ಟರ್ ಅಜಯ್ ಮಾರ್ಕಂಡೆ ಬಂದಿದ್ದಾರೆ. ಡ್ಯೂಟಿಲಿ ಇರಲಿ ಇಲ್ಲದೆ ಇರಲಿ, ಇದನ್ನ ಮಾತ್ರ ಡ್ಯೂಟಿ ಮಾತ್ರ ನಿಲ್ಸಲ್ಲ, ಆನ್ ಡ್ಯೂಟಿ ಅಜಯ್ ಮಾರ್ಕಂಡಯ್ಯ ಸರ್. ನಾವು ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ 2 ಪದ ಸಾಗಲ್ಲ ಸರ್. ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ 2 ಪದ ಸಾಗಲ್ಲ. ಆದ್ರೂ ನಮ್ಮ ಬಾಸು ಹಿಂಗೆ ಆ್ಯಕ್ಟಿಂಗ್ ಮಾಡೋರೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಮಾಡ್ತಾರೆ, ಆದ್ರೆ ನಮ್ಮ ಬಾಸು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಮಾಡೋರೆ, ಸಾಕಾಗಿದೆ ಸರ್. ಒನ್ ಆ್ಯಂಡ್ ಓನ್ಲಿ ಬಾಸ್ ಕಿಚ್ಚ ಬಾಸ್. ಬಾಸ್ ಆಕ್ಟಿಂಗು, ಫೈಟಿಂಗು, ಡ್ಯಾನ್ಸಿಂಗ್ ಸೂಪರ್. ಮಾರ್ಕು ಹೇಟರ್ಸ್ಗೆಲ್ಲ ವಿಮಾನ ಉಳ್ಕೊಂಡ್ಬಿಟ್ಟೈತೆ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗ್ಬಿಟ್ಟಾರೆ. ಮೊದ್ಲು ಫ್ಯಾನ್ ವಾರ್ನ ಬಿಟ್ಟು ಬಂದು ಫಿಲಂ ನೋಡಿ, ಫಿಲಂ ಸೂಪರ್ ಆಗೈತೆ. ಮಾರ್ಕ್ ಬಗ್ಗೆ ಮಾತಾಡಕ್ಕೆ ಮ್ಯಾಕ್ಸಿಮಮ್ ಫ್ಯಾನ್ಸ್ ಬರ್ತಾರೆ, ಮ್ಯಾಕ್ಸಿಮಮ್ ಫ್ಯಾನ್ಸ್ ಸರ್. ಯಾರು ಅಂದ್ರ ಸುದೀಪ್ ಸರ್ಗೆ ಡ್ಯಾನ್ಸ್ ಬರಲ್ಲ ಅಂತ, ಮಾರ್ಕ್ ಬಂದು ನೋಡಿ ಡ್ಯಾನ್ಸ್ ಎಲ್ಲ ಉಗ್ರ ತಾರ. ಮಹಾಕಾಳಿ ಓಂ ಶಕ್ತಿ ದೇವ್ರ ನಮ್ಮ ಬಾಜು ದೇವ್ರ. ಜೈ ಕಿಚ್ಚ ಬಾಸ್. ಮಹಾಕಾಳಿ ಮಾರ್ಕ್ಗೆ ಮೂವಿ ಅಬ್ಬರ ಅಬ್ಬರ ಅಬ್ಬರ. ನಮ್ ಕಲಿಯುಗದ ಕರ್ಣ ಬಂದಾಯ್ತು, ನಮ್ ಕಿಚ್ಚ ಅಂದ ಕಲಿಯುಗದ ಕರ್ಣ ಬಂದಾಯ್ತು. ಅಲ್ಲೇ ಕಿಚ್ಚ ಬಂದಾಯ್ತು. ಯಾಕಂದ್ರೆ ಹುಡ್ಕೊಳಕ್ ಶುರು ಮಾಡಿ, ಯಾಕಂದ್ರೆ ನೀವು ಬಂದಿರೋದು ಮಾರ್ಕತ್ತ ಮಾತಾಡ್ಬೇಕಂದ್ರೆ ಮನುಷ್ಯರುಗಳು ಮಾತಾಡ್ಕೋಬೇಕು. ಕಲಿಯುಗದ ಕಿಣ್ಣ ಯಾರು? ಕಿಚ್ಚ ಬಾಸು ಕಿಚ್ಚ ಬಾಸು. ಮಾರ್ಕ್ ಬಸ್ತಾಗೈತೆ, ಎಲ್ಲರೂ ಬಂದು ನೋಡ್ಕೊಳ್ಳಿ, ಹೇಳರ್ಸು ತಿಕ್ಕ ಹುಡ್ಕೊಳ್ಳಿ. ಜೈ ಮಾರ್ಕ್. ಹದ್ದು ಹಾರ್ಕೊಂಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದು ಲೇಟ್ ಆಗ್ಬೋದು. ಅಜಯ್ ಮಾರ್ಕಂಡೆ ಎಲ್ಲ ಸ್ಮಾರ್ಟ್, ಆನ್ ಟೈಮ್ ಆನ್ ಡ್ಯೂಟಿ. ಲವ್ ಯು ಬಾಸ್. ಇಲ್ಲೊಂದು ಮೂವಿ ಇಟ್ಕೊಂಡಿರೋಣ. ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನ್ಸಲ್ಲೇ ಮಾತಾಡ್ಬೇಕು. ಜೈ ಕಿಚ್ಚ ಬಾಸ್. BGM ಮಾತ್ರ ಸೂಪರ್ ಆಗಿ ಹೊಡೆದವ್ರು ಮಾತ್ರ. ಜೈ ಕಿಚ್ಚ ಬಾಸ್. ಸರ್, ಹೊರಗಡೆ ನಾಯಿ ನರಿಗಳೆಲ್ಲ ನಾನೇ ಸಿಂಹ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ಮೇಕಪ್ ಹಾಕೊಂಡು. ಅದೇ ಒರಿಜಿನಲ್ ಸಿಂಹ ಕಿಚ್ಚ ಸುದೀಪ್. ಎಷ್ಟೊಂದು ಜನ ಗೊತ್ತಿಲ್ಲ ಸಿಂಹ ತರ ಗರ್ಜಿಸೋದು ಯಾರು ಅಂತ. ಕಿಚ್ಚ ಸುದೀಪ್ ಅಣ್ಣನೇ. ಜೈ ಕಿಚ್ಚ ಬಾಸ್. ದಾದಾ ಯಾರು ಗೊತ್ತಾ? ದಾದನ್ ಸ್ಟೈಲ್ ಗೊತ್ತಾ? ಏನ್ ಗೊತ್ತಾಗ್ಬೇಕು ಅಂದ್ರೆ ಬಂದು ಮಾರ್ಕ್ ನೋಡಿ. ಸುಮ್ನೆ ಮನೇಲಿ ಕೂತ್ಕೊಂಡು ಮಾರ್ಕ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ, ಮನೆಗೆ ನುಗ್ಗಿ ಮಕ್ಕೋದ್ ಮೇಲೆ ನೋಡಿದ್ರೆ ಪರ್ಮನೆಂಟ್ ಆಗಿ ಮಾರ್ಕ್ ಬಿದ್ದೋಗ್ಬಿಡುತ್ತೆ. ಕೆಟ್ಟ ರಿವ್ಯೂ ಕೊಡೋರಿಗೆ ಹೇಳೋದು ಒಂದೇ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ದಚ್ಚು ಕಿಚ್ಚ ಇಬ್ರು ಚೆನ್ನಾಗೇ ಇದ್ದಾರೆ. ಫ್ಯಾನ್ಸ್ ವರ್
ಬೇಡ. ಕನ್ನಡ ಫಿಲಮ್ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಷ್ಟೇ ಹೇಳೋದು. ಮಾರ್ಕ್ ಮಸ್ತಾಗಿದೆ, ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾನೇ ಬೆಳೆಸಿ. ಸಿನಿಮಾ ಮಾತ್ರ ನನ್ನ ಮಗಂದು ಫಸ್ಟ್ ಇಂದ ಲಾಸ್ಟ್ ವರ್ಗು ಏನು ಟ್ವಿಸ್ಟ್ ಅಂದ್ರೆ ನನ್ನ ಮಗನ್ ಬೇರೆ ಲೆವೆಲ್, ಮಕ್ಕ ಓಡ್ಸಕ್ ಬೇಕು ಟವಲ್, ಮಾರ್ಕ್ ಸಿನಿಮಾ ಬೇರೆ ಲೆವೆಲ್. ಏನು ಗುರು ಅದು ಸುದೀಪ್ ಆಕ್ಟಿಂಗು. ನನ್ಗೆ ಇವಾಗ ಸುದೀಪ್ ಆಕ್ಟಿಂಗ್ ಹೋಗ್ಬಿಟ್ಟು ಒಂದು ಡೈಲಾಗ್ ನೆನಪಾಗೋಯ್ತು. ಅಷ್ಟದಿಕ್ಕುಗಳು ಕಾಲ ಕೆಳಗೆ, ಎಲ್ಲ ಕಲೆಗಳು ಅವರ ಮುಕ್ತಿ ಒಳಗೆ, ಸೋಲಿಲ್ಲ ಅವರಿಗೆ ಯಾವಿಲ್ಲ ಕೊನೆಗೆ, ಅವ್ರು ಯಾರು ಗೊತ್ತ ನಿಮಗೆ? ಕಿಚ್ಚ. ನಾನು ಮಗಂದು ಸೀನಾ ಸರ್ ಲಾಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಹೊಡ್ಕೊಂಡು 18 ಜನ ಮಕ್ಕಳು ಎತ್ಕೊಂಡ್ ಗೊತ್ತಾ? ಆ ಸೀನ್ ಸೈಕೋ ಲಾಸ್ಟ್ ಅಲ್ಲಿ ದಮ್ಮುಡಿ ಕಮ್ಮಿ ಮಾಡ್ಬೇಕಲ್ಲಿ. ಏನು ಗುರು ಅವೆಲ್ಲ ಸೂಪರ್ ಆಯ್ತು. ನಾನು ಲಾಸ್ಟ್ ಟೈಮು ಮಾರ್ಕ್ ಟ್ರೈಲರ್ ನೋಡಕ್ ಹೋದ ಒಂದು ಡೈಲಾಗ್ ಕೊಡ್ತಿದ್ದೆ, ಒಂದು ಡೈಲಾಗ್ ಕೊಡ್ತಿದ್ದೆ, ಬರೋವೆಲ್ಲ ಬಂದ್ಬಿಡಿ ಚಿನ್ನ ಸುದೀಪ್ ಇಡ್ತಾರೆ ಗುಣ ಅಂತ. ಅದಕ್ಕಪ್ಪ ಬಂದು ಹೇಳ್ದ, ಇವತ್ತು ಬಂದಿ ಚಿನ್ನ ನೀನ್ ಸಾಯೋವರೆಗೂ ನೆನ್ಪಿಡ್ಕೋಬೇಕು ಹಂಗಿಟ್ಟು ಗುಣ ಅಂತ. ಇವತ್ತು ಸುದೀಪ್ ಇಟ್ಟವ್ರೆ ಗುಣ, ನೀನ್ ಸತ್ತು ನಡ್ಕೋಕ್ ಹೋದ್ರು ಮರೆಯಲ್ಲ ಕಣೋ ಚಿನ್ನ. ಇದು ಹೇಳ್ತೀನಿ ಕೇಳ್ರಿ, ಇದು ಯಾವ ಸ್ಟಾರ್ ವಾರ್ ಅಲ್ಲ ಇದು. ಅವ್ನು ನನ್ಗೆ ಹೇಳ್ದೆ, ನಾನು ಅವ್ನು ಹೇಳಿದ ಅಷ್ಟೇ. ದರ್ಶನ್ ಫ್ಯಾನ್ಸ್ ಆಗ್ಲಿ ನಾವಾಗ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಬಟ್ ಒಂದೇ ಸಿನಿಮಾ ಮಾತ್ರ ಬೇರೆ ಲೆವೆಲ್ ಆಗೈತೆ. ಎಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡ್ರಿ. ಮಾರ್ಕು ಎಂಟ್ರಿ ಕೊಟ್ಟಾಯ್ತು. ಮಾರ್ಕ್ ಜೊತೆ ಮಾತಾಡ್ಬೇಕಂದ್ರೆ ಮನ್ಸೊಳಗೆ ಮಾತಾಡ್ಕೋಬೇಕು. ನಾವು ಒಂದು ಲೆವೆಲ್ ಬೆಲೆ 105ನೇ ದಿನ ಬೇರೆ ಲೆವೆಲ್ ಕಮ್ಮಿ ಬಿಟ್ಟೇ ಬಿಟ್ಟಿದೀವಲ್ಲ. ಮೂವಿ ಮಾತ್ರ ಬಿಂಕೆಗೈತೆ. ನಮ್ಮ ಬ್ರದರ್ ಹೇಳ್ದಂಗೆ ಒಂದೊಂದು ಮ್ಯೂಸಿಕ್ ಒಂದೊಂದು ಫೈಟಿಂಗು ಇದೆ, ಸಖತ್ತಾಗಿದೆ, ಒಳ್ಳೆ ಐಟಿ ಮೂವಿ ಇದೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ನಮ್ಮ ಭಾಷೆಯಲ್ಲಿ ಇದೆ. ದಯವಿಟ್ಟು ಎಲ್ಲ ಫಿಲಮು ಕನ್ನಡ ಫಿಲಮ್ನ ಬೆಳೆಸಿ ಹೋಗಿ ಅಂತ ಹೇಳಿದ್ದಾರೆ ಸರ್. ಭಾಷೆ ಫೈಟಿಂಗ್ ಇಷ್ಟ ಆಯಿತು. ಮತ್ತು ಮಸ್ತು ಮಾಲಿಕ ಹೆಂಗಾಗುತ್ತೆ ನಮ್ಮ ಭಾಷೆಗಿದ್ದು, ಮಸ್ತು ಮಾಲಿಕ ಮಸ್ತು ಮಾಲಿಕ ನಿನ್ನ ನೋಡಿ ಎಲ್ಲ ಬೇರೆ ಸುಸ್ತು ಮಾಲಿಕ. ಸೂಪರ್ ಬೆಂಕಿ ಮಾತ್ರ ತಾತ ಯಾರು ಗೊತ್ತಾ? ನಮ್ಮ ಭಾಷೆ ಇಲ್ಲಡೆ ಸೈಕು ತಾತ ಸೈಕೊತ್ತಾ. ಚಿಕ್ಕ ವಯಸ್ಸಿನಿಂದ ಬರೆಸ್ಕೊಂಡಿರೋದು, ಅದು 20 ರೂಪಾಯಿ ಸರ್. ಸೂಪರ್ ಆಗಿದೆ ಮಾತ್ರ, ಮೂವಿ ಮಾತ್ರ ಬೆಂಕಿ ಥರ ಇದೆ. ನಮ್ಮ ಬ್ರದರ್ ಹೇಳ್ತಾರೆ ಫಸ್ಟ್ ಇದ್ದಾನೆ ಅಲ್ಲ, ಫಸ್ಟ್ ನಿಮ್ಗೆ ಗೊತ್ತಲ್ಲ, ಮಾತಾಡಿ ನೀವು ಮಾತಾಡಿ ಬಾಸ್ ಮಾತಾಡ್ರಿ. ಅದೇ ಹೇಳಿದ್ರೆ ಸಿನಿಮಾ ಬರೋ ತುಂಬಾ ಚೆನ್ನಾಗೈತೆ ಗೊತ್ತಿಲ್ಲ. ಡೆವಿಲ್ ಮೂವಿಗೆ ಹೋದಾಗ ಒಬ್ರು ಇಂಟರ್ವ್ಯೂಯಲ್ಲಿ ಒಬ್ಬ ಹೇಳ್ದ ಹುಡುಗ, ಮ್ಯಾಕ್ಸ್ ಬರಲಿ 45 ಬರಲಿ ಅಂತ. ನಾವು ದರ್ಶನ್ ಫಿಲಮ್ ಅವ್ರಿಗೆ ಹೋಗಿ ನೋಡಿದ್ವಿ, ಚೆನ್ನಾಗಿತ್ತು ಎಲ್ಲ ಬಂತು. ಆದರೆ ಬಟ್ ಅವ್ನು ಹೇಳ್ದ ಮೀಸೆ ಇಲ್ದಿರೋ ಸಡೆ ನನ್ನ ಮಗನಿಗೆ ಹೇಳೋದು ಒಂದೇ, ಬಾಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಟಿ ವಿ ಇದೆ, ಮೀಡಿಯಾದಲ್ಲಿ ಬರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೋಗಿದ್ದೀವಿ, ಬೆಳೆಸ್ತಾ ಇದ್ದೀವಿ. ದರ್ಶನ್ ಫಿಲಮ್ ನೋಡ್ಕೊಂಡು ಬಂದಿದ್ದೀವಿ, ಬೆಳೆಸಲಿ ಅಂತ. ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ತಾ ಇರೋದಷ್ಟೇ. ಯಾವ ಸಿನಿಮಾ ವಾರು ಯಾವುದು ಇಲ್ಲ, ಕನ್ನಡ ಸಿನಿಮಾ ಬೆಳಿಬೇಕಷ್ಟೇ. ನಮ್ಮ ಬಾಸ್ ಇವರು, ನಿಮ್ಮ ಬಾಸ್ ಅವರಲ್ಲಿ ಎಲ್ಲ ಜೊತೆಗೆ ಬೆಳ್ಕೊಂಬಂದವರು, ನಾವು ಜೊತೆಗೆ ಬೆಳಿಬೇಕು ಅಂತಲೇ ಹೇಳ್ತಿರೋದು. ಮಾರ್ಕ್ ಸಿನಿಮಾನ ಅವ್ನಿಗೆ ಹೇಳೋದು ಒಂದೇ, ಬಂದು ಥಿಯೇಟ್ರಿಗೆ ಬಂದು ನೋಡಿ ರಿವ್ಯೂ ಕೊಡು. ಸ್ನೇಹಕ್ಕೆ ಸಿದ್ಧ, ಸಮರಕ್ಕೆ ಬದ್ಧ, ರೆಡಿ ಇದ್ದೀವಿ. ಅವ್ನ ಸಡೆ ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ, ಬಂದ್ರೆ ನಾವು ರೆಡಿ. ಮಾರ್ಕ್ 45 ಎರಡು ರಿಲೀಸ್ ಆಗೈತೆ. ಈಗ ಮಾರ್ಕ್ ನೋಡಿದೀವಿ, ನೆಕ್ಸ್ಟ್ ಈಗ ಹೋಗಿ 45 ನೋಡ್ತೀವಿ. ಶಿವಣ್ಣನ ಮುಂದೆ ಸರ್ ಲೆಜೆಂಡು, ಇಬ್ರು ಲೆಜೆಂಡ್ಗಳೇ ಬರ್ತಿರೋದು, ಶಿವಣ್ಣ ಉಪೇಂದ್ರ. ಲೆಜೆಂಡ್ ಮುಂದೆ ಇನ್ನೊಬ್ರು ಬಂದಿದ್ದಾರೆ 25ನೇ ತಾರೀಕು ಅಂದ್ರೆ ನಮ್ಮ ಬಾಸು ಅಲ್ಟ್ರಾ ಲೆಜೆಂಡು, ಬೇರೆ ಲೆವೆಲ್. ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ, ಅಲ್ಲಿ ಮಾತಾಡ್ಬೇಕು ಮನ್ಸಲ್ಲಿ ಮಾತಾಡ್ಕೊಂಬಿಡಿ ದಯವಿಟ್ಟು. ಯಾರೇ ಮಾತಾಡ್ಕೊಬೇಕು ಕೆಟ್ಟದಾಗೆ ಅಂದ್ರೆ ಮನ್ಸಲ್ಲಿ ಮಾತಾಡ್ಕೊಳ್ಳಿ. ಎದುರುಗಡೆ ಮಾತಾಡ್ತೀನಿ ಅಂದ್ರೆ ಮಕ್ಕದಲ್ಲಿ ಪರ್ಮನೆಂಟ್ ಆಗಿ ಮಾರ್ಕು ಇದೆ, ಫಿಕ್ಸು. ನೆಕ್ಸ್ಟ್ ಲೆವೆಲ್ ಇದು. ಸೂಪರ್ ಮಾಸ್, ಸಖತ್ತಾಗಿದೆ ಸೂಪರ್ ಆಗಿದೆ, ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಸೂಪರ್ ಆಗಿದೆ. ದೀಪಣ್ಣ ಬ್ಲಾಕ್ ಬಸ್ಟರ್ ಫಿಕ್ಸ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮೂವಿ, ಸೂಪರ್. ಬೆಂಕಿ ಸರ್ ಮೂವಿ ಸೂಪರ್ ಇದೆ, ಸೂಪರ್ ಮೂವಿ. ಕಿಚ್ಚ ಬಾಸ್ ಗೆ ಜೈ. ಬೆಂಕಿ ಬಾಸ್ ವೈರಸಿ ಮಾಡಬೇಡಿ ಅಷ್ಟೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.